ಈಗ ನಾವು ನಾಳೆಗೆ ಇಂಡಿಯನ್ ಮಾರ್ಕೆಟ್ ಮತ್ತೆ ಫಾರೆಕ್ಸ್ ಯಾವ ತರ ಬಿಹೇವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಡಿಸ್ಕಷನ್ ಮಾಡೋಣ. Okay? ಈಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನಿಫ್ಟಿನ ನೋಡಿದ್ರೆ ಇನ್ನು ಆ ರೇಂಜ್ ಬಿಟ್ಟು ಹೊರಗಡೆ ಬಂದೇ ಇಲ್ಲ ಮಾರ್ಕೆಟ್. ಓಕೆ, ಸೊ ಈ ರೇಂಜ್ ಬ್ರೇಕ್ ಆಗೋ ಚಾನ್ಸಸ್, ಬ್ರೇಕ್ ಆಗಬೇಕಾದ್ರೆ ಈ ರೇಂಜ್ ಬಿಟ್ಟು ಹೊರಗಡೆ ಬರೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈಗ ನಾವು ಇದನ್ನ ಎ, ಇದನ್ನ ಬಿ, ಆಮೇಲೆ ಇದನ್ನ ಸಿ ಅಂತ ಏನು ಕನ್ಸಿಡರ್ ಮಾಡಿದ್ದೀವಿ. ಸ್ವಲ್ಪ ಅಂದ್ರೆ ನಮಗೆ ನಿನ್ನೆ ಎಲ್ಲ ಡಿಸ್ಕಷನ್ ಮಾಡಿರೋ ಹಾಗೆ ಇದು 50% ಇಲ್ಲ 50% ಅಂತ ಕನ್ಸಿಡರ್ ಮಾಡಿ. 50% ಒಳಗಡೆ ಏನಾದ್ರೂ ಬಂದ್ರೆ ಇದು ನಮ್ದು ವೇವ್ ಎಕ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಒಂದ್ ವೇಳೆ 50% ಇಂದ ಬೌನ್ಸ್ ಆಗಿ ಮೇಲ್ಗಡೆ ಹೋದ್ರೆ ಇದು ನಮ್ದು ಇಂಪಲ್ಸ್ ವೇವ್ ಟುವರ್ಡ್ಸ್ 5 ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಈಗ ಇದು ನಾವು ನಿನ್ನೆ ಇಲ್ಲ ಮೊನ್ನೆ ಮಾಡಿರೋದು ಒಂದು ಅನಾಲಿಸಿಸ್. ಓಕೆ, ಸೊ ಅದೇ ಅನಾಲಿಸಿಸ್ ಇನ್ನು ಹೋಲ್ಡ್ಸ್ ಗುಡ್, ಅಂದ್ರೆ ಇನ್ನು ಅದೇ ಅನಾಲಿಸಿಸ್ ಅಲ್ಲಿ ನಾವಿರೋದು, ಅದರಿಂದ ಏನು ಚೇಂಜಸ್ ಆಗಿಲ್ಲ. ಓಕೆ, ಬಟ್ ಒಂದ್ ಸ್ವಲ್ಪ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ರ ಕೌಂಟಿಂಗ್ ಏನಾದ್ರು ಚೇಂಜ್ ಆಗತ್ತಾ, ಅಂದ್ರೆ ಬಿಹೇವಿಯರ್ ಏನಾದ್ರು ಚೇಂಜ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡು. ಓಕೆ, ಸೊ ಈಗ ನಾವು ಇದನ್ನ ಎ, ಬಿ ಮತ್ತೆ ಇದನ್ನ ಸಿ ಅಂತ ಕನ್ಸಿಡರ್ ಮಾಡಿದ್ವಲ್ವಾ. ಸೊ ನಾವ್ ಏನ್ ಮಾಡುವ, ಈಗ ಇದನ್ನ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡುವ. ಡಬ್ಲ್ಯೂ ಎಕ್ಸ್ ವೈ ಅಷ್ಟೇ. ಓಕೆ, ಇದನ್ನ 0, ಇದನ್ನ ಡಬ್ಲ್ಯೂ, ಇದನ್ನ ಎಕ್ಸ್, ಇದನ್ನ ವೈ ಅಂತ ನೀವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ಸೊ ಇದು ನಿಮಗೆ ಡಬ್ಲ್ಯೂ ಏನಿದೆ ಅಲ್ವಾ, ಇದ್ರ ಕೆಳಗಡೆ ಬರಲೇಬೇಕು ಮಾರ್ಕೆಟ್. ಓಕೆ, ಸೊ ಅದಕ್ಕಾಗಿ ನಾಳೆಗಿನ್ನು ಅಟ್ ಲೀಸ್ಟ್ ಇದ್ರ ಕೆಳಗಡೆ ಮಾರ್ಕೆಟ್ ಬಂದು, ಓಕೆ ನಾನು ಇದಂತ ಮಾರ್ಕ್ ಮಾಡ್ತಾ ನೋಡಿ, ಇದೇನಿದೆಯಲ್ವಾ ಇದರದ ಕೆಳಗಡೆ ಮಾರ್ಕೆಟ್ ಬಂದು ಕ್ಲೋಸ್ ಆಗಿ ಇಲ್ಲ ಈ 50% ಏನಾದ್ರ ಟಚ್ ಆಗಿ ಬೌನ್ಸ್ ಬ್ಯಾಕ್ ಆಗಿ ಡಬ್ಲ್ಯೂ ಎಕ್ಸ್ ವೈ ಕನ್ಸಿಡರ್ ಆಗತ್ತೆ, ಮುಗಿಬಹುದು ಅಂತ ನಂದು ಒಂದು ಎಕ್ಸ್ಪೆಕ್ಟೇಷನ್. ಇದು ಒಂದು ಅನಾಲಿಸಿಸ್. ಸೊ ಹಾಗಿದ್ರೆ ನೀವು ಯಾವತ್ತು ಇದ್ರ ಒಳಗಡೆ ಏನಿರುತ್ತಲ್ವ ಇದು, ಸೊ ಇದು ನಿಮ್ಗೆ 3 ಮೂವ್ಸ್ ಅಲ್ಲಿ ಆಗುತ್ತೆ. ಈಗ 1, ಇದು 2, ಓಕೆ 3, ಇದು 4, 5, ಸಾರಿ ವಾಯು 5 ಮೂವ್ ಆಗುತ್ತೆ. ಇಲ್ಲ ನೀವು ಇದನ್ನ ಎ ಮಾಡಿ, ಇದನ್ನ ಬಿ ಮಾಡಿ, ಇಲ್ಲ ಇದನ್ನ ಸಿ ಮಾಡಿ, ನೀವು ಆ ತರನು ಥಿಂಕ್ ಮಾಡ್ಬೋದು. ಓಕೆ, ಸೊ ನೀವು ಡಬ್ಲ್ಯೂ ಎಕ್ಸ್ ವೈ ನಿಮ್ ಕನ್ಫ್ಯೂಷನ್ ಆದ್ರೆ ನೀವು ಏನ್ ಮಾಡಿ ಗೊತ್ತಾ, ಇದನ್ನ ಎ ಮಾಡಿ, ಇದನ್ನ ಬಿ ಮಾಡಿ, ಆಮೇಲೆ ಸಿ ಗೆ ಡೌನ್ ಸೈಡ್ ಹೋಗಿ. ನಿಮ್ಗೆ ಇನ್ನೂ ಈಜಿ, ಕನ್ಫ್ಯೂಷನ್ ಇರೋದಿಲ್ಲ. ಓಕೆ ಆಯ್ತಾ, ಸೊ ನಿಮ್ಗೆ ಈ ತರ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಒಂದ್ ಸ್ವಲ್ಪ ಇನ್ನು ಕೆಳಗಡೆನೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಅಸಂಪ್ಷನ್. ಬಟ್ ಎಥಿಕ್ ಅಂದ್ರೆ ಇಲ್ಲಿಡ್ ವೇವ್ ಪ್ರಕಾರ ನೀವು ಕೌಂಟಿಂಗ್ ಹೋದ್ರೆ ಇದನ್ನ ಎ ಮಾಡಿದ್ರೆ, ಇದನ್ನ ಬಿ ಮಾಡಿದ್ರೆ, ಇದು 3 ಜನ 3 ಇದೆ, ಬಟ್ ಇದ್ರ ಮೇಲ್ಗಡೆ ಹೋಗಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಬೆಟರ್ ಇದನ್ನ ಎ, ಇದನ್ನ ಬಿ, ಆಮೇಲೆ ಇದನ್ನ ಸಿ ಮಾಡಿ. ಓಕೆ, ಇದನ್ನ ನೀವು ಡಬ್ಲ್ಯೂ ಮಾಡ್ಕೊಂಡು ಇದನ್ನ ಎಕ್ಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ವಾಯ್ಗೆ ಇದ್ರ ಕೆಳಗಡೆ ಬರ್ಲಿಕ್ಕೆ ನೋಡಿ. ವಾಯ್ ನಿಮಗೆ 5 ಮೂವ್ಸ್ ಅಲ್ಲಿ ಬರ್ಬೇಕು. ಇದು 1, 2, 3, ಇದು 4 ಆಗಿದೆ. ಈಗ ಇದು 5 ನಿಮ್ಗೆ ನಾಳೆಗೆ ಕ್ವಿಕ್ ಆಗಿ ಕೆಳಗಡೆ ಬರ್ಬೋದು. ಓಕೆ, ಏನಾಗತ್ತೆ ಅಂತಂದ್ರೆ ನಾಳೆ ನೋಡಿ, ಈಗ ಒಂದು ಗ್ಯಾಪ್ ಡೌನ್ ಓಪನ್ ಆಗ್ಬೋದು, ಒಂದು ಗ್ಯಾಪ್ ಡೌನ್ ಓಪನ್ ಆಗ್ಬಹುದು. ಗ್ಯಾಪ್ ಡೌನ್ ಅಂತಂದ್ರೆ ಇಲ್ಲಿಂದ ಎಲ್ಲೋ ಒಂದು 12 ಪಾಯಿಂಟ್ 30-40 ಪಾಯಿಂಟ್ ಗ್ಯಾಪ್ ಡೌನ್ ಆಗಿ ಕ್ವಿಕ್ ಆಗಿ ನಿಮಗೆ ಮಾರ್ಕೆಟ್ ಈ 50% ಟಚ್ ಆಗ್ಬಹುದು. ಓಕೆ, ಟಚ್ ಆಗಿ ಇಮ್ಮಿಡಿಯೇಟ್ ಆಗಿ ನಿಮಗೆ ಇಲ್ಲಿಂದ ಮಾರ್ಕೆಟ್ ರಿಕವರ್ ಆಗಬಹುದು. ಒಂದು ವೇಳೆ ಇದು ವೇವ್ 5 ಕಡೆ ಮೂವ್ಮೆಂಟ್ ಆಗ್ಬೇಕಾಗಿದ್ರೆ. ಓಕೆ, ವೇವ್ 5 ಕಡೆ ಮೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ನಿಮಗೆ ಇದೇ ಹೋಪ್. ಈಗ ಲಾಸ್ಟ್ ಹೋಪ್ ಇಸ್ 50%, ಅಂದ್ರೆ 25,463 ಇಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗ್ಬೇಕು. ಬೌನ್ಸ್ ಬ್ಯಾಕ್ ಆಗಿ ನಿಮಗೆ ಇತರದ್ದು 60%, 61% ಅಂದ್ರೆ
ಇದು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ 26,000 ಅಬವ್ ಮಾರ್ಕೆಟ್ ಹೋಗ್ಬೇಕು. ಓಕೆ, ಸೊ ಅವಾಗ ಈಗ ಮೇಲ್ಗಡೆ ಹೋಗ್ತಾ ಇರೋದು ಮೂವ್ ನಿಮ್ಗೆ ಇಂಪಲ್ಸ್ ಇದೆ ಅಂತ ಕನ್ಸಿಡರ್ ಆಗತ್ತೆ. ಒಂದೇ ನಿಮಿಷ, ಇದನ್ನ ಮತ್ತೆ ಕನ್ಫ್ಯೂಸ್ ಬೇಡ, ಮತ್ತೊಂದ್ಸಲ ಹಾಕ್ತೀನಿ. ಸೊ 50% ಇಂದ ಹಾಕಿರ್ತೀನಿ ನಾನು, ಅದ ಇನ್ನು ಕೆಳಗಡೆ ಬರುತ್ತೆ ಅಂತ ತಿಳ್ಕೊಂಡು ನಾನು ಇದ್ ಮಾಡಿರ್ತೀನಿ. ಇದನ್ನ ಬ್ಲ್ಯಾಕ್, ಓಕೆ, ಕರೆಕ್ಟ್ 26,000. ಸೊ ಇದು ಚೇಂಜ್ ಆಗ್ಬೋದು ಸ್ವಲ್ಪ, ಯಾಕಂದ್ರೆ ನಾನು ಇಲ್ಲಿ 50% ಅಂತ ಕನ್ಸಿಡರ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಇಲ್ಲಿಂದ ಈಗ ನಾಳೆಗಿರೋ ಆಗೋ ಲೋಸ್ ನ ಫಿಬ್ನಾಸಿ ಹಾಕಿದ್ರೆ ನಿಮ್ಗೆ 61% ಟಚ್ ಆಗಬೇಕು. ಅವಾಗೆ ನಿಮ್ಗೆ ಇದು ಮಾರ್ಕೆಟ್ ಮತ್ತೆ ಇಂಪಲ್ಸ್ ಅಲ್ಲಿ ಮೂವ್ ಆಗಿದೆ ಅಂತ ಕನ್ಸಿಡರ್ ಆಗುತ್ತೆ. ಒಂದೊಂದ್ಸಲ ಏನಾಗುತ್ತೆ, ಇಲ್ಲಿ ಮತ್ತೆ 38% 28% ಇಂದ ಹೋಗಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಇಲ್ಲಿಂದ ಬಂದು ಈ ವಾಯಿಗೆ ಬಂದು ಅಂದ್ರೆ ಈ 50% ಮಾರ್ಕೆಟ್ ಬಂದು ಒಂದು ಬೌನ್ಸ್ ಬ್ಯಾಕ್ ಆಗೇ ಆಗುತ್ತೆ. ಆಗಿರೋ ಬೌನ್ಸ್ ಬ್ಯಾಕ್ ನಿಮ್ಗೆ 61% ವರೆಗೂ ಹೋಗುತ್ತೋ, ಇಲ್ಲ 28% ವರೆಗೂ ಹೋಗುತ್ತೋ, ಇಲ್ಲ 23% ವರೆಗೂ ಹೋಗುತ್ತೋ ಗೊತ್ತಾಗಲ್ಲ. ಓಕೆ, ಒಂದು ವೇಳೆ 23% ಇಲ್ಲ 38% ಇಂದ ಮತ್ತೆ ಕೆಳಗಡೆ ಬಂದು ಈ 50% ನ ಬ್ರೀಚ್ ಮಾಡಿ ಕೆಳಗಡೆ ಮೂವ್ ಆಗಲಿ ಸ್ಟಾರ್ಟ್ ಆದ್ರೆ ಇದು ಫಾರ್ಮ್ ಆಗಿರೋದು ನಿಮ್ದು ಎಕ್ಸೆ. ಓಕೆ, ಇದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಏನಂತಂದ್ರೆ ಈ ವರೆಗೂ ಬಂದು ಅಂದ್ರೆ 50% ವರೆಗೂ ಬಂದು ನೀವು ಮಾರ್ಕೆಟ್ 1 2 3 4 5 ಮಾಡಿ ಈ 61% ಅಬೋ ಏನಾದ್ರೂ ಹೋಗಿ ಮತ್ತೆ ಕೆಳಗಡೆ ಬಂದ್ರೆ ಅದು ನಿಮ್ದು ಇಂಪಲ್ಸ್ ಅಲ್ಲಿ ಮೂವ್ ಕನ್ಸಿಡರ್ ಆಗತ್ತೆ. ಆಮೇಲೆ ಅವಾಗ ಏನಾಗುತ್ತೆ, ಇದು 3 ಮತ್ತೆ ಇಲ್ಲಿ ಫಾರ್ಮ್ ಆಗೋದು 4 ಆಗಿ ಮುಗಿಯುತ್ತೆ, 4 ಕಂಪ್ಲೀಟ್ ಆಗುತ್ತೆ, ವಾಯ್ನು ಕಂಪ್ಲೀಟ್ ಆಗುತ್ತೆ, ನಿಮ್ಗೆ 50 ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗುತ್ತೆ. ಅವಾಗೆ ಮಾರ್ಕೆಟ್ ಲೈಫ್ ಟೈಮ್ ಹೈಗೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಎಲ್ಲದರಲ್ಲೂ ಈಗ ನಿಮ್ಗೆ ನಾಳೆಗೆ ಕ್ರೂಸಿಯಲ್ ಪಾಯಿಂಟ್ ಯಾವ್ದು ಅಂದ್ರೆ ಈ 50%. ಈ 50% ಫಿಬ್ನಾಸಿ ರೇಷಿಯೋ ನಿಮ್ದು ನಾಳೆಗೆ ಮಾರ್ಕೆಟ್ ಡೈರೆಕ್ಷನ್ ಫಾರ್ ನೆಕ್ಸ್ಟ್ 1 ಮಂತ್ ಡಿಸೈಡ್ ಮಾಡುತ್ತೆ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ ನಾನು ನಿಮ್ಗೆ ನನ್ನ ವ್ಯೂಸ್ ನ ಶೇರ್ ಮಾಡಿದ್ದೀನಿ. ಓಕೆ, ಸೊ ಈಗ ಬ್ಯಾಂಕ್ ನಿಫ್ಟಿಗೆ ಹೋಗುವ. ಈಗ ನಾವಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ, ಅದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಈಗ 4th ವೇವ್ ಅಂತೂ ಬ್ಯಾಂಕ್ ನಿಫ್ಟಿಯಲ್ಲಿ ಮುಗಿದಿದೆ ಈಗ. ಓಕೆ, ಸೊ ನಾವು ಫಿಫ್ತ್ ಆಲ್ಮೋಸ್ಟ್ ಆಲ್ ಮುಗಿದಿದೆಯೋ ಅಂದ್ರೆ 5th ಇನ್ ಸೆನ್ಸ್ ಇದರ 5 + 3 5. ಓಕೆ, ಮುಗಿದಿದೆ ಅಂತ ಕನ್ಸಿಡರ್ ಮುಗುದಿಲ್ಲ, ಇದು 3, ಇದು 3 ಇನ್ನು ಹೋಗಬಹುದು ಅನ್ನೋದು ಒಂದು ನಮ್ದು ಅಸಂಪ್ಷನ್. ಓಕೆ, ಸೊ ಇದನ್ನ ನಾವಿಲ್ಲಿ ವೇವ್ 1 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಟೈಮ್ ಬೇಯಿಂಗ್. ಹಾಗಿದ್ದಾಗ ನಿಮ್ಗೆ ವೇವ್ 2 ಮ್ಯಾಕ್ಸಿಮಮ್ 61% ವರೆಗೂ ಕನ್ಸಿಡರ್ ಮಾಡ್ಕೋದೆ. ಓಕೆ, ಇಲ್ಲ 81% ಅನ್ನು ಕನ್ಸಿಡರ್ ಮಾಡ್ಕೋದೆ. ಅವಾಗ ನಿಮ್ಗೆ ಇಲ್ಲಿ ವೇವ್ 2 ಕನ್ಸಿಡರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇಲ್ಲಿ ಒಂದು ಕ್ರೂಷಿಯಲ್ ಪಾಯಿಂಟ್ ಏನಂತಂದ್ರೆ ನಮ್ದು ಈ 5 ವೇವ್ ಇದೇನಿದೆಯಲ್ಲ ವೇವ್ ಇದು. ಓಕೆ, ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ನಿಮ್ಗೆ ಇದು 1 ನಿಮಿಷ. ಸೊ ನಿನ್ನೆ ವಿಡಿಯೋ ಕನ್ಫ್ಯೂಸ್ ಆಗ ನಿಮ್ಗೆ ನಿನ್ನೆ ವಿಡಿಯೋಸ್ ನ ಸ್ವಲ್ಪ ನೋಡಿ. ನಾನಿಲ್ಲಿ ಇದು 0 ಇದು 1 2 3 4 5 ಯಾವಾಗ ಮಾಡೋದು. ಓಕೆ, ನಾನು ಈ ಮೈಲ್ ಕಲರ್ ಮಾಡ್ತೀನಿ. ಇದು 0, ಇದು 1. ಓಕೆ, 2 ನಮಗೆ 61 ಇಂದ ಬೌನ್ಸ್ ಆಗುತ್ತೋ ಇಲ್ಲ 81 ವರೆಗೂ ಬೌನ್ಸ್ ಆಗುತ್ತೋ ಗೊತ್ತಿಲ್ಲ. ಓಕೆ, ಇನ್ ಕೇಸ್ ಇದು 5 ನಿಮ್ದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ, ಒಂದ್ ವೇಳೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗಲ್ಲ, ಇದು ಇಲ್ಲಿಗೆ 5 ಕಂಪ್ಲೀಟ್ ಆಗಿ, ಓಕೆ ಇದೇ 5 ಕಂಪ್ಲೀಟ್ ಆಗಿ ಅಂದ್ರೆ ಇಲ್ಲಿಗೆ 5 ಮುಗಿದು ಹೋಗಿದೆ ಅಂತಂದ್ರೆ ಈ 3 ಇಲ್ಲೇ ಮುಗಿದು ಹೋಗುತ್ತೆ. ಅವಾಗ ನಿಮಗೆ ಈ ಮಾರ್ಕೆಟ್ 81.2 ಇದೆಯಲ್ವಾ, ಇದ್ರ ಕೆಳಗಡೆ
ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮಾರ್ಕೆಟ್ ಫುಲ್ ನಿಮ್ಗೆ ಫಾಲ್ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಾನು 3 ವೇವ್ ಇಲ್ಲಿವರೆಗೂ ಮುಗಿದಿದೆ ಅಂತಾನೆ ನಿನ್ನೆ ಕನ್ಸಿಡರ್ ಮಾಡಿದ್ದೀವಿ. ಒಂದು ವೇಳೆ ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ಈ 5 ನಿಮಗೆ ಮತ್ತೆ ಮೇಲ್ಗಡೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಈ ಟು 81% ಆರ್ 61% ಇಂದ ಬೌನ್ಸ್ ಬೇಕಾಗಿ ಮೇಲ್ಗಡೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಮಾತ್ರ ನೀವು ನಿಮ್ಗೆ ಸ್ಟಾಪ್ ಲಾಸ್ ಇದೆ. ಒಂದು ವೇಳೆ ಮಾರ್ಕೆಟ್ 58,567 ಕೆಳಗಡೆ 58,500 ಇಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂತಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 1 ಡಿಗ್ರಿದು ವೇವ್ 3 ಕಂಪ್ಲೀಟ್ ಆಗಿ ವೇವ್ 4 ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಅದು ತುಂಬಾ ಪ್ಯಾನಿಕ್ ಆಗಿರುತ್ತೆ. ಓಕೆ, ಇದು 3 ಮುಗಿದಿಲ್ಲಿ ನಿಮಗೆ ವೇವ್ 4 ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಸೊ ಅದು ತುಂಬಾ ಪ್ಯಾನಿಕ್ ಆಗಿರುತ್ತೆ. ಅದನ್ನೊಂದು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ನಾವು. ಅದೇ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ ಇದು, ಆಯ್ತಾ. 1 2 3 4 5 ಇದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇದನ್ನ 1 ಅಂತ ಕನ್ಸಿಡರ್ ಮಾಡಿದರೆ ಈಗ 2 ಎಲ್ಲಿವರೆಗೂ ರಿಟ್ರೇಸ್ ಆಗುತ್ತೆ ಅನ್ನೋದನ್ನ ನಾವೀಗ ನೋಡಬೇಕಾಗಿದೆ. ಈಗ 261 ಬರ್ಬೋದು, ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ಬೋದು, ಇಲ್ಲ 81 ಬರ್ಬೋದು. 81 ಬಂದ್ರೆ ನಿಮ್ದು ಗ್ಯಾಪ್ ಫಿಲ್ಅಪ್ ಆಗತ್ತೆ. ಬೇಕು ಅಂತಂದ್ರೆ ಸೀಡ್ ಜರ್ನಿ ನಿಮಗೆ ಇದು 81% ವರೆಗೂ ಮೇಲ್ಗಡೆ ಬಂದು ಓಕೆ ಕೆಳಗಡೆ ಬರುತ್ತೆ. ಇದು ಸ್ವಲ್ಪ ರಿಟ್ರೆಸ್ ಆಗುತ್ತೆ, ಸ್ವಲ್ಪ ಅಪ್ಸೈಡ್ ಬರುತ್ತೆ ಬ್ಯಾಂಕ್ ನಿಫ್ಟಿನ. ಹಾಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದು 16,295 ಅಂದ್ರೆ ಇದು 81% ವರೆಗೂ ಬಂದು ಇದು ಎ, ಇದು ಬಿ, ಸಿ ನಿಮಗೆ 5 ಮೂವ್ಮೆಂಟ್ ಅಲ್ಲಿ 1 2 3 4 5 ಹೀಗಾಗಿ ನಿಮ್ಗೆ ಇಲ್ಲಿಗೆ ಬರ್ಬೋದು, ಇಲ್ಲ ಇಲ್ಲಿಗೆ ಬರ್ಬೋದು. ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಪ್ ಸೈಡ್ ಹೋಗಿದೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಬ್ಯಾಂಕ್ ನಿಫ್ಟಿನೂ ತುಂಬಾ ಕ್ಲಿಯರ್ ಇದೆ. ಆಲ್ಮೋಸ್ಟ್ ಆಲ್ ಎರಡು ಸೇಮ್ ಸಿಂಕ್ರನೈಸೇಷನ್ ಅಲ್ಲಿದ್ದಾವೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ. ಸೊ ನಾವೀಗ ಗೋಲ್ಡ್ ಅಲ್ಲಿ ಥಿಂಕ್ ಮಾಡೋಣ. ನಿನ್ನೆ ಡಿಸ್ಕಷನ್ ಮಾಡಿದೀವಿ 61% ಇಂದ ರಿವರ್ಸ್ ಆಗ್ಬೋದು ಅಂತ. ಬಟ್ ಅದಕ್ಕಿಂತ ಮುಂಚೆಂದನೆ ಅದು ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಓಕೆ, ಈಗ ಇದನ್ನ ಡಿಲೀಟ್ ಮಾಡ್ತೀನಿ. ಈಗ ಎ ಆಯ್ತು, ಬಿ ಆಯ್ತು, ಇನ್ನು ಸಿ ಜರ್ನಿ ಎಲ್ಲಿವರೆಗೂ ಬರ್ಬೋದು ಅಂತ ಸ್ವಲ್ಪ ಥಿಂಕ್ ಮಾಡೋಣ. ಓಕೆ, 23% ಬಂದಿದೆ. ಸಿ ಫೇಲಿಯರ್ ರೇಷಿಯೋ ಅಂತ ಹಿಡಿದ್ರು ಸಹ 38%. ಇಲ್ಲ ಸಿ ಮಿನಿಮಮ್ ಜರ್ನಿ 61% ಹಿಡಿದ್ರು 4341 ವರೆಗೂ ಬರುತ್ತೆ ಮಾರ್ಕೆಟ್. ಓಕೆ, ಬಟ್ ಇದು ಹೇಗೆ ಅಂತಂದ್ರೆ ಇದು ಸಿ ಜರ್ನಿ 5 ಮೂವ್ಸ್ ಅಲ್ಲಿ ಇರುತ್ತೆ. ಈಗ 1 2 3 4 5 ಇನ್ನು ಒಂದು ಮೂವ್ ಇದೆ ಅಷ್ಟೇ. ಓಕೆ ನೋಡಿ, ಇದನ್ನ ನಿಮ್ಗೆ 1 2 ಅಂತ ಕನ್ಸಿಡರ್ ಮಾಡಿದ್ರೆ 100% ವರೆಗೂ ಇದೆ ಇದು. 1 2 3 4 5. ಸೊ 5th ವೇವ್ ನಿಮ್ಗೆ ಎಲ್ಲಿವರೆಗೂ ಇದು 5th ಇದೆಯಲ್ವಾ, ಇದು ಎಲ್ಲಿವರೆಗೂ ಡ್ರ್ಯಾಗ್ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. 38% ವರೆಗೂ ಬಂದು ಮತ್ತೆ ಇಲ್ಲಿಗೆ ಕ್ಲೋಸ್ ಆಗಿ ಮತ್ತೆ ಅಪ್ಸೈಡ್ ಮೂವ್ ಆಗತ್ತಾ ಅನ್ನೋದನ್ನ ನೋಡ್ಬೇಕೀಗ. ಒಂಬತ್ತು ಮೂವ್ ಇದೆ, ಇದು ಇಂಪಲ್ಸ್ ಅಲ್ಲಿ ಇದೆ. 1 2 3 4 5 6 7 ಮೂವ್ಸ್ ಇದೆ. ಇದು ಕರೆಕ್ಷನ್ ಅಲ್ಲಿ ಇದೆ. ಸೊ ಇದು ಇಂಪಲ್ಸ್ ಅಲ್ಲಿ ಇರುತ್ತೆ. ಇದು ಜಿಗ್ಜಾಗ್ ಕರೆಕ್ಷನ್ ಇದೆ ಇದು. ಸೊ ಜಿಗ್ಜಾಗ್ ನಾರ್ಮಲಿ ಯಾವತ್ತೂ ಫೇಲ್ ಆಗೋದಿಲ್ಲ. ಓಕೆ, ಜಿಗ್ಜಾಗ್ ಅಲ್ಲಿ ಫೇಲ್ಯೂರ್ ರೇಷಿಯೋ ಇರೋದಿಲ್ಲ. ಇದು ನಿಮಗೆ ಮಿನಿಮಮ್ 61% ವರೆಗೂ ಟಚ್ ಮಾಡಲೇಬೇಕು. ಓಕೆ, ಬಟ್ ನೋಡುವ, ಇದು ಏನಾದ್ರೆ ಜಿಗ್ಜಾಗ್ ಫೇಲ್ಯೂರ್ ಆದ್ರೆ ನಾನ್ ನೋಡ್ತಾ ಇರೋ ಫಸ್ಟ್ ಜಿಗ್ಜಾಗ್ ಫೇಲ್ಯೂರ್ ರೇಷಿಯೋ ಅಂತ. ಓಕೆ, ಮೇಡಮ್ ಇದೇನಾಗುತ್ತೆ, ನಿಮ್ಗೆ ಇಲ್ಲಿಗೆ ಬಂದು ಬೇಕಾ 38% ವರೆಗೂ ಬಂದು ಮತ್ತೆ ಒಂದು ಅಪ್ಸೈಡ್ ಮೂವ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಇದು 1 ಇದು 2 ಮತ್ತೆ 3 ಇದು 4 ಇದು ಮತ್ತೆ 5 ಹೀಗಾಗಿ ಮಾರ್ಕೆಟ್ ಲಾಂಗ್ ಸೈಡ್ ಫಾಲ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಟೈಮ್ ಬೇಯಿಂಗ್ ನೀವು 38% ಹಿಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಬಹುದು. 38% ವರೆಗೂ ಬರಬಹುದು ಅಂತ ನಂದು ಒಂದು ಒಪಿನಿಯನ್. ಬಿಟ್ ಕಾಯಿನ್
ಬಿಟ್ ಕಾಯಿನ್ ನೋಡಿ ನಾನು 69,000 ಅಂತ ಹೇಳಿದೆ ಅಲ್ವಾ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ. ಓಕೆ ನೋಡಿ ಎಕ್ಸಾಕ್ಟ್ಲಿ ಇಲ್ಲಿಂದನೇ ಮಾರ್ಕೆಟ್ ರಿವರ್ಸಲ್ ಆಗ್ತಾ ಇದೆ. ಬಟ್ ಇದನ್ನೂ ಸಹ ನೀವು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಟೈಮಿಂಗು. ಬಟ್ ನೀವು ಲಾಂಗ್ ಆದ್ರೂ ಸಹ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೋಸ್ಕರ ಅಷ್ಟೇ ಆಗಿ. ಓಕೆ ಯಾಕೆ ಅಂತಂದ್ರೆ ನನ್ನ ಪ್ರಕಾರ ಮತ್ತೊಂದು ಅನಾಲಿಸಿಸ್ ನಾನು ಮಾಡಿರೋದ್ ಪ್ರಕಾರ ನೋಡಕ್ ಹೋದ್ರೆ ನಿಮಗೆ ಮಾರ್ಕೆಟ್ 61% ವರೆಗೂ ಬರ್ಬೋದು. ಓಕೆ 47-48,000 ವರೆಗೂ ಬಿಟ್ ಕಾಯಿನ್ ಫಾಲ್ ಆಗೋ ಚಾನ್ಸಸ್ ಇದೆ. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಯಾಕೆ ನಾನು ಆತರ ಹೇಳಿದೆ ಅಂತಂದ್ರೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿ. ಮಂತ್ಲಿ ನಾನು ಬಿಟ್ ಕಾಯಿನ್ ಮಂತ್ಲಿ ಯಾವ್ದ್ರಲ್ಲಿ ಹೋಗಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಓಕೆ ನೀವು ಫ್ರಮ್ 0ದಿಂದ ಸ್ಟಾರ್ಟ್ ಮಾಡಿ. ಟಾಪಿಕ್ ಹಾಕಿ 61% ಎಲ್ಲಿ ಬರುತ್ತೆ ನೋಡಿ. ಡಿಗ್ರಿ ಫಾಲ್ ಅಂತಾರೆ ನನಗೆ, ಕಂಪ್ಲೀಟ್ ಡಿಗ್ರಿ ಫಾಲ್ ಇದು. ಡಿಗ್ರಿ ಫಾಲು ನಿಮ್ಗೆ 61% ವರೆಗೂ ಬಂದ್ರು ಸಹ 47,000 ಬರುತ್ತೆ. ಡಿಗ್ರಿ ಫಾಲ್ ನಿಮ್ಗೆ 81.2% ಬರಬಹುದು, 23%. ಸೊ ದ ಹೋಲ್ ವರ್ಡ್ ಈಗಿರೋದು ಡಿಗ್ರಿ ಫಾಲ್ ಅಲ್ಲಿ ಇದೆ ಈಗ ಬಿಟ್ ಕಾಯಿನ್. ಓಕೆ ಸೊ ನನಗನ್ಸತ್ತೆ 47,000 ಬರುತ್ತೆ ಮಾರ್ಕೆಟ್, 61%. ಓಕೆ ಡಿಗ್ರಿ ಫಾಲ್ ಅಲ್ವಾ ಇದು. ಈಗ ನಾನು ಇದನ್ನೆಲ್ಲ ಚೇಂಜ್ ಮಾಡಕ್ ಹೋಗೋದಿಲ್ಲ. ನಾನು ಸಿಂಪಲ್ ಆಗಿ ಮತ್ತೊಂದು ಕ್ಯಾಲ್ಕುಲೇಷನ್ ಹೇಳ್ತೇನೆ ನಿಮ್ಗೆ, ಮತ್ತೆ ಡಿಲೀಟ್ ಮಾಡ್ತೇನೆ ಅದನ್ನ. 0, 1, 2, 3, 4, 5 ಈ ತರ ನೋಡಿ ಈಗ. ಓಕೆ ಈ ತರ ಮಾಡಿದ್ರೆ ನಿಮ್ಗೆ 5 ಮುಗಿತಾ. 5 ಮುಗಿದ್ರೆ ಈಗ ಬರ್ತಾ ಇರೋದು ಎ, ನೀವು ಮತ್ತೆ ಒಂದು ಬಿ ಬರುತ್ತೆ. ಅದು ನಿಮಗೆ ಅಪ್ಸೈಡ್ ಮೂವ್ ಕೊಡುತ್ತೆ ಒಂದ್ ಸ್ವಲ್ಪ. ಓಕೆ ಅಲ್ಲಿ ನಿಮ್ಗೆ ಅಪ್ಸೈಡ್ ಮೂವ್ ಕೊಟ್ರೆ ನೀವೇನ್ ತಿಳ್ಕೊತೀರಾ, ಇಂಪಲ್ಸ್ ಅಲ್ಲಿ ಹೋಯ್ತು ಅಂತ ತಿಳ್ಕೊತೀರಾ. ಬಟ್ ಆಕ್ಚುಲಿ ಅದು ಬಿ ಆಗಿರುತ್ತೆ. ಒಂದು ಲೆವೆಲ್ಗೆ ನಿಮ್ಮನ್ನು ಮೇಲ್ಗಡೆ ಒಯ್ದು ಅಲ್ಲಿಂದ ಮತ್ತೆ ನಿಮ್ಗೆ ಡೌನ್ ಸೈಡ್ ತಗೊಂಡ್ಬರುತ್ತೆ. ಓಕೆ ಸೊ ಈ ಕ್ಯಾಲ್ಕುಲೇಷನ್ ನ ನೀವು ಮಾಡಿ, ಹೋಮ್ ವರ್ಕ್ ಮಾಡಿ ಅದನ್ನ. ಓಕೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ 1, 2, 3, 4, 5 ಹಾಕಿ ಈಗ ಬರ್ತಾ ಇರೋದು ಎ ಎಲ್ಲಿವರೆಗೂ ಬರುತ್ತೆ ಅನ್ನೋದನ್ನ ನೋಡಿ. ನಿಮ್ಗೆ 61% ವರೆಗೂ ಎ ನಿಮ್ಗೆ 61% ವರೆಗೂ ಬರಬೇಕು. ಏನೇ ಕನ್ಸಿಡರ್ ಮಾಡಿದ್ರು ಸಹ ನಿಮ್ಗೆ 61% ಬರ್ಬೇಕು ಅದು. ಓಕೆ ಸೊ ನೋಡಿ ಅದು ಆ ಆಂಗಲ್ ಅಲ್ಲಿ ಸ್ವಲ್ಪ ಥಿಂಕ್ ಮಾಡಿ. ನಾನೀಗ ಹೇಳಿರೋದು ಶಾರ್ಟ್ ಟರ್ಮ್ ಅನಾಲಿಸಿಸ್ ಅದು, ಬಟ್ ಲಾಂಗ್ ಟರ್ಮ್ ಅನಾಲಿಸಿಸ್ ನಿಮ್ಗೆ ಇದೆ. ಓಕೆ ಸೊ ಇದು ಕಂಪ್ಲೀಟ್ ನಿಮಗೆ ಫೋರೆಕ್ಸ್ ಪ್ಲಸ್ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಇದೆ. ಸೊ ನನಗನ್ಸಕ್ಕೆ ರೇಂಜ್ ಬೌಂಡ್ ಇರೋದು ನಾಳೆಗೆ ಮಧ್ಯಾಹ್ನ 1 ಗಂಟೆವರೆಗೂ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಿಮಗೆ ರೇಂಜ್ ಬೌಂಡ್ ಇರುತ್ತೆ 1 ಗಂಟೆವರೆಗೂ. ಮಧ್ಯಾಹ್ನ 1 ಗಂಟೆ ನಂತರ ನಿಮಗೆ ಫಾಸ್ಟ್ ಮೂವ್ಮೆಂಟ್ ಕೊಡುತ್ತೆ. ಅದು ಯಾವ ಸೈಡ್ ಕೊಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಒಂದ್ ಸೈಡ್ ಫಾಸ್ಟ್ ಮೂವ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆ ನಾಳೆಗೆ ಡಿಸ್ಕಷನ್ ಮಾಡುವ. ಓಕೆ ಅಲ್ಲಿವರೆಗೂ ಯಾರಾದ್ರೂ ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕೋರ್ಸ್ ವಿಡಿಯೋಸ್ ನ ಫಾಲೋ ಮಾಡಿ ಅದನ್ನ ನೋಡ್ತಾ ಇರಿ. ನಿಮಗೆ ಅದನ್ನ ನೋಡಿದ್ರೇನೆ ನಾನು ಏನ್ ಹೇಳ್ತಾ ಇದ್ದೇನೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಇದು ಹೇಳಿದ ಏನು ಅರ್ಥ ಆಗೋದಿಲ್ಲ. ಓಕೆ ಥ್ಯಾಂಕ್ ಯು, ಮತ್ತೆ ಸಿಗುವ.